ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನೋಡಿ. ಈ ಟರ್ಮಿನಲ್ 2 ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಇದು ಪರಿಸರ ಸ್ನೇಹಿ ಟರ್ಮಿನಲ್ ಅಂತೆಲ್ಲ ಹೇಳ್ಬೋದು ನೋಡಿ. ಎಲ್ಲ ಬಿದಿರಿನಿಂದಲೇ ಇದು ಎಲ್ಲನೂ ಬಿದಿರು ಉಪಯೋಗಿಸಿದ್ದಾರೆ ನೋಡಿ. ಎಲ್ಲ ಚಾವಣಿಯಿಂದ ಹಿಡಿದು ಕಂಬದಿಂದ ಹಿಡಿದು ಸಂಪೂರ್ಣ ಬಿದಿರು, ಸ್ಟೀಲ್ ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು. ಎಲ್ಲ ಟರ್ಮಿನಲ್ 2 ಹೇಗಿದೆ ಅಂದರೆ ಸಂಪೂರ್ಣ ಬಿದಿರಿನಿಂದಲೇ ಶೃಂಗಾರ ಮಾಡಿದ್ದಾರೆ. ಇದಕ್ಕಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಪ್ರಸಿದ್ಧಿಯನ್ನು ಪಡೆದು ಇದಕ್ಕೊಂದು ಪ್ರಶಸ್ತಿನೂ ಸಿಗಿದೆ, ಪರಿಸರ ಸ್ನೇಹಿ ಟರ್ಮಿನಲ್ ಅಂತ ನೋಡಿ. ಸಂಪೂರ್ಣ ಬಿದಿರಿನಿಂದಲೇ ಇದು ಶೃಂಗಾರ ಮಾಡಿದ್ದಾರೆ ಒಂದು ವಿಮಾನ ನಿಲ್ದಾಣ. ಟರ್ಮಿನಲ್ 2 ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇದು ನಿರ್ಮಾಣ ಮಾಡಿದ್ದಾರೆ. ಟರ್ಮಿನಲ್ 2 ಅನ್ನು ಎಲ್ಲ ಕಡೆ ಆಲ್ಮೋಸ್ಟ್ ಅತಿ ಹೆಚ್ಚು ಬಿದಿರನ್ನೇ ಉಪಯೋಗಿಸಿದ್ದಾರೆ. ಈ ಟರ್ಮಿನಲ್ 2 ಬಿದಿರನ್ನು ಉಪಯೋಗಿಸಿ ಪರಿಸರ ಸ್ನೇಹಿಯಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಬೇಕು, ತುಂಬ ಸುಂದರವಾಗಿದೆ ನೋಡಿ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಸುಂದರವಾಗಿದೆ ನೋಡಿ. ಇದು ಟರ್ಮಿನಲ್ 2 ಒಮ್ಮೆ ಬಂದರೆ ನೀವು ಇಲ್ಲಿ ಭೇಟಿ ಕೊಡಲೇಬೇಕು. ಅಂತಾರಾಷ್ಟ್ರೀಯ ವಿಮಾನಗಳನ್ನು ಟರ್ಮಿನಲ್ 2 ಮೂಲಕನೇ ಹೋಗ್ತಾರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು. ಟರ್ಮಿನಲ್ 1 ಡೊಮೆಸ್ಟಿಕ್ ಪ್ರಯಾಣಿಕರಿಗಾಗಿ, ಟರ್ಮಿನಲ್ 2 ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗಾಗಿ. ಟರ್ಮಿನಲ್ 2 ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಡೀ ಟರ್ಮಿನಲ್ 2 ಅನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಎಲ್ಲ ಬಿದಿರಿನಿಂದಲೇ ನಿರ್ಮಿಸಿದ್ದಾರೆ, ಸಂಪೂರ್ಣ ಬಿದಿರುಗಳು ನೋಡಿ. ಅದ್ಭುತವಾಗಿ ಅತ್ಯಂತ ಸುಂದರವಾಗಿ ನಯನ ಮನೋಹರವಾಗಿ ಈ ಟರ್ಮಿನಲ್ 2 ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2. ನೀವು ಬೆಂಗಳೂರಿಗೆ ಬಂದರೆ ಇದನ್ನು ನೋಡುವಂಥ ಒಂದು ಸುಂದರವಾದ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಟರ್ಮಿನಲ್ 2 ನೋಡಲಿಕ್ಕಾಗಾದರೂ ಬರಬೇಕು ನೀವು ಬೆಂಗಳೂರು ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಾಂಬು ಇದು ಬಿದಿರು ಎಲ್ಲ ಬಿದ್ರಿಂದಲೇ ಮಾಡಿದ್ರು. ಬಿದಿರಿನ ಕಂಬ ಬಿದಿರಿನ ಕಸರು ಬುಟ್ಟಿ. ಎಲ್ಲ ಬಿದಿರಿಂದ ಮಾಡಿದ್ದಾರೆ. ಇದು ಬಿದಿರು ಟರ್ಮಿನಲ್ 2 ಅದೆಲ್ಲ ಬಿದಿರು